ಆಗೋದಿಲ್ಲ. ರಾಂಗ್ ಕಂಟೆಂಟರ್ಸ್ ನ ಹೊರಗೆ ಕಳಿಸಿ ವೀಕ್ ಇರೋರು ಗೆಲ್ಲಬೇಕು ಅನ್ನೋದೇ ನಿಮ್ ಮೈಂಡ್ ಸೆಟ್. ಕ್ವಿಟ್ ಮಾಡ್ತೀನಿ ಅಂದ್ರ ನೀವು? ಹೇಮಲತಾ ಅವರ ಮೈಂಡ್ ಅಲ್ಲಿ ಇದ್ದಿದ್ದು ಏನಪ್ಪಾ ಅಂತಂದ್ರೆ, ಏನಾದ್ರೂ ಮಾಡಿ ಬಡವರ ಹುಡುಗಿ ವಿತ್ತು ಅವಳನ್ನ ಹತ್ತಿರದಿಂದ ಗಮನಿಸಿರ್ತಾಳೆ, ಕುಮಾರಿನ ಹತ್ತಿರದಿಂದ ಗಮನಿಸಿರ್ತಾಳೆ. ಹಾಗಾಗಿ ಏನಾದ್ರೂ ಮಾಡಿ ಅವಳನ್ನ ಸೇಫ್ ಮಾಡ್ಬೇಕು ಅನ್ನೋದು ಆಕೆ ಮೈಂಡ್ ಅಲ್ಲಿ ಇತ್ತು. ಆಯ್ತಾ, ಅದಕ್ಕೋಸ್ಕರ ನನ್ಗನ್ಸಿದ್ದು ಇವ್ರೆಲ್ರು ಇಲ್ಲಿ ತಂದು ನಿಲ್ಸೋಣ, ಇವ್ರು ಗೇಮ್ ಆಡಿ ಗೆಲ್ತಾರ ಏನ್ ಮಾಡ್ತಾರ ನೋಡೋಣ, ಈಗ ಇವಳೊಬ್ಬಳನ್ನ ಸೇಫ್ ಮಾಡ್ಕೊಬಿಡೋಣ ಅನ್ನುವಂತ ಒಂದು ಉದ್ದೇಶ ಆಕ್ಚುಲಿ ಹೇಮಲತಾ ಅವರಲ್ಲಿ ಇತ್ತು. ಆಕ್ಚುಲಿ ಅದು ನಿಜವಾಗ್ಲೂ ಸಖತ್ತಾಗಿತ್ತು. ಆದ್ರೆ ಆಕೆ ಸರಿಯಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ. ಹೇಮಲತಾ ಅವ್ರು ಬಂದ್ಬಿಟ್ಟು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಜವಾಗ್ಲೂ 100% ಇವತ್ತು ಹೇಮಲತಾ ಅವರು ಇರ್ತಿದ್ರು, ಕುಮಾರಿ ಅವರು ಇರ್ತಿದ್ರು. ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಈಗ ಹೇಮಲತಾ ಅವರು ಎಡುವುದ್ರಲ್ಲಿ ಮುಖ್ಯ ಕಾರಣ ಏನು ಅಂತಂದ್ರೆ ಗೆಸ್ಟ್ ಗಳದ್ದು ಸಮಸ್ಯೆ ಇದೆ. ಇವಾಗ ಗೆಸ್ಟ್ ಗಳು ಏನಂತ ಈಗ ಹೌದು ಶ್ರುತಿ ಮೇಡಮ್ ಹೇಳ್ತಾರೆ, ಒಂದು ವೇಳೆ ಕರೆಕ್ಟ್ ಆದ ರೀಸನ್ ಅನ್ನ ಕೊಟ್ಟು ನೀವು ಅವರನ್ನ ತಂದು ಮುಂದೆ ನಿಲ್ಸಿಲ್ಲ ಅಂತ ಅಂದ್ರೆ ನೀವು ಕೂಡ ಹೋಗುವಂತ ಚಾನ್ಸ್ ಇರುತ್ತೆ ಅಂತ ನಾವು ಮೊದ್ಲೇ ಹೇಳ್ಬೇಕಾಗಿತ್ತು ಇವ್ರಿಗೆ. ಅವ್ರ ತಪ್ಪು. ಅವ್ರೇನ್ ಮಾಡಿದ್ರು ಅಂದ್ರೆ, ಈ 3 ಜನ ಯಾರನ್ನಾರು ಒಬ್ರು ಕರೀರಿ, ಅದ್ರಲ್ಲಿ ಯಾರನ್ನಾರು ಒಬ್ಬರನ್ನ ನಿಮ್ ಟೀಮ್ ಇಂದ ಇವತ್ತು ಮನೆ ಕಳಿಸ್ತೀವಿ ಅಂತ ಹೇಳಿದ್ರು. ಪಾಪ ಆಕೆ ಏನ್ ಮಾಡಿದ್ಲು ಅಂತಂದ್ರೆ, ಆಕೆ ಹೃದಯವಂತಿಕೆ, ಹಳ್ಳಿ ಹೆಣ್ಮಕ್ಳಾಗಿರೋದ್ರಿಂದ ಹೇಮಲತಾ ಏನ್ ಮಾಡಿದ್ರು ಅಂದ್ರೆ, ಕುಮಾರಿ ಒಬ್ಬರನ್ನ ಬಿಟ್ಟು ಇವ್ರು 3 ಜನನ ಕರ್ಸು ನಿಂತ ಮೇಲೆ ಅವ್ರಿಗೆ ರೀಸನ್ ಹೇಳಿದ್ಲು. ಇವ್ರದ್ದು ಈ ತರ ಅನನ್ಯ ಒಂದ್ ರೀತಿ ಏನು ರೆಸ್ಪಾನ್ಸ್ ಇಲ್ಲ, ಚರಣ್ ಏನು ಇಲ್ಲ, ಮತ್ತೆ ಕಿರಣ್ ಶಾಸ್ತ್ರಿ ಜಾಸ್ತಿ ಮಾತಾಡ್ತಾನೆ ಅಂತ ಹೇಳಿ ಸ್ಟಾರ್ಟ್ ಮಾಡಾದ್ಮೇಲೆ ಯಾರು ಶ್ರುತಿ ಅವ್ರು ಹೇಳಿದ್ರು ಏನಂದ್ರೆ, ನೀವು ಕೂಡ ಸರಿಯಾದ ರೀಸನ್ ನ ಕೊಡದೆ ಹೋದ್ರೆ ನೀವು ಕೂಡ ಹೋಗ್ಬೇಕಾಗತ್ತೆ ಮನೆಗೆ ಅಂತಂದಾಗ ಆಕೆ ಸ್ವಲ್ಪ ತಬ್ಬಿಬಾದ್ಲು. ಇದು ಸರ್ ನೋಡಿ, ಇಲ್ಲಿ ಆಕ್ಚುಲಿ ಇವರು ಜಡ್ಜ್ಗಳು ಇವತ್ತು ಈ ಲೆವೆಲ್ಗೆ ರುಚಿಗೆ ಹೇಳ್ಬೇಕಾದ್ರೆ ಅಂದ್ರೆ, ಈಗ ಅವ್ರ ಜಡ್ಜ್ಗಳ ಮೈಂಡ್ ಅಲ್ಲಿ ಏನಿತ್ತು ಅನ್ನೋದು ನಮ್ಗೆ ಎಲ್ಲ ಕಾಣಿಸ್ತಾ ಇತ್ತು. ಏನಿತ್ತು, ಕುಮಾರಿಯನ್ನ ಈಕೆ ಸೆಲೆಕ್ಟ್ ಮಾಡಿ ನಿಲ್ಲಿಸ್ಬೇಕಾಗಿತ್ತು, ಮನೆಗೆ ಹೋಗೋಕೆ ಅಂತ ನಿಲ್ಲಿಸ್ಬೇಕಾಗಿತ್ತು ಅನ್ನೋದು ಜಡ್ಜ್ಗಳ ಮೈಂಡ್ ಅಲ್ಲಿ ಇತ್ತು. ನೋಡಿ, ಈ ಕುಮಾರಿ ಈ ಸ್ಥಾನಕ್ಕೆ ಬರೋಕೆ ಮೇನ್ ಅಂದ್ರೆ ಮೂಲ ಏನಿದೆ, ಫಸ್ಟ್ ಪೂರ್ಣಿಮಾ ಇದಾಳಲ್ವಾ, ಪೂರ್ಣಿಮಾ ಈಕೆಯನ್ನ ಸೆಲೆಕ್ಟ್ ಮಾಡಿ ಆ ಬಲೂನ್ ಚುಚ್ಚಿ ಈಕೆ ವೀಕ್ ಕಂಟೆಸ್ಟೆಂಟ್ ಅಂತ ಮಾಡಿದ್ಲು. ಅವಳು ತಪ್ಪು ಮಾಡಿದ್ಲು. ಯಾಕೆಂದ್ರೆ ಈಕೆಯನ್ನ ವೀಕ್ ಕಂಟೆಸ್ಟೆಂಟ್ ಅಂತ ತಗೊಂಡಿದ್ದೆ ನನ್ನ ಪ್ರಕಾರ ತಪ್ಪು. ಯಾಕೆಂದ್ರೆ ಅವತ್ತು ನಾವು ನೋಡಿದಾಗ ಇನ್ನೂ ಒಬ್ಬ 60 ವರ್ಷದ ಏಜ್ ಆದವ್ರು ಮುದುಕರು ಇದ್ರು, ಆಮೇಲೆ ಇನ್ಯಾರೋ ಒಬ್ಬ ಇದ್ದ, ಅವ್ರನ್ನ ಆಯ್ಕೆ ಮಾಡ್ಕೋಬಹುದಾಗಿತ್ತು. ಯಾಕೆ ನೋಡುಗರಿಗೆ ಅವತ್ತೇ ಕಾಣಿಸ್ತಾ ಇತ್ತು, ಇಲ್ಲ ಕುಮಾರಿ ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಅಂತ ಅವತ್ತೇ ಎಲ್ರಿಗೂ ಹೊರಗಡೆ ನೋಡಿರೋರಿಗೆ ಅನ್ನಿಸ್ತಾ ಇತ್ತು. ಅವತ್ತು ಟಾರ್ಗೆಟ್ ಮಾಡಿದ್ಯಾರು, ಪೂರ್ಣಿಮಾ ಟಾರ್ಗೆಟ್ ಮಾಡಿದ್ದು. ಪೂರ್ಣಿಮಾ ಅಲ್ಲಿ ತಪ್ಪು ಮಾಡಿದ್ಕೆ ಇವತ್ತು ಈ ಜಡ್ಜ್ಗಳೆಲ್ಲರೂ ಕೂಡ ಅದನ್ನೇ ಹಿಡ್ಕೊಂಡು ಕುಮಾರಿ ಸರಿಲ್ಲ ಅಂತ ಇವರು ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ ಏನ್ ಆಗ್ಬಹುದು ಅಂದ್ರೆ 100% ಯಾವಾಗ ಈಕೆ ವೀಕ್ ಅಂತ ಹೇಳಿ ಏನಾಗ್ತಾಳೆ, ಆಕೆ ಸ್ಟ್ರಾಂಗ್ ಇದ್ರು ಕೂಡ ವೀಕ್ ಆಗ್ಬಿಟ್ಟು ಆಕ್ಚುಲಿ ಹೊರಗಡೆ ಬರ್ತಾಳೆ. ಯಾಕೆಂದ್ರೆ ಇವಾಗ ಆಗ್ಲೇ ಆಕೆ ಹೊರಗಡೆ ಬಂದಿದ್ದಾಳೆ ಅನ್ಬಿಟ್ಟು ಒಬ್ಬ JP ಅನ್ನುವಂತವನು ಗೊತ್ತಿಲ್ದೇನೋ ವಿಡಿಯೋ ಮಾಡಿದ್ದಾನೆ. 100% ಅವ್ನು ಹೇಳಿಲ್ಲ, 100% ಅವ್ನು ಹೇಳಿಲ್ಲ. ಏನ್ ಹೇಳಿದಾನೆ, ಕುಮಾರಿ ಹೊರಗಡೆ ಬಂದಿರಬಹುದು ಅಥವಾ ಬರ್ದೇನೆ ಇರಬಹುದು, ಅದನ್ನ ಶೋ ಏನ್ ಟೆಲಿಕಾಸ್ಟ್ ಆದ್ಮೇಲೆ ಅದನ್ನ ಹೇಳುವಂತ ಅವ್ರು ಹೇಳಿದ್ದಾರೆ. ಹಂಗಾಗಿ ಇದನ್ನ ಏನು ಹೇಳಲ್ಲ, ಆಕೆ ಪರಿಸ್ಥಿತಿ ಆಗಿರ್ಬಹುದು ಅನ್ನೋದು ಎಲ್ಲೋ ಒಂದ್ ಸ್ವಲ್ಪ ಕ್ಲೂ ಬಿಟ್ಟಂಗ ಅಂತ ಮಾತಾಡಿದ್ದಾನೆ JP ಅನ್ನುವಂತವನು. ನಾವು ಅವನು ಮಾತನ್ನ ಒಂದು ಗ್ರಹಿಸಿದಾಗ 100% ಗೊತ್ತಾಗ್ತಾ ಇದೆ, ಈಕೆಗೆ ವೀಕು ಅಂತ ಹೇಳಿ ಜಡ್ಜ್ಗಳಾಗಿರ್ಬೋದು, ಆ ಪೂರ್ಣಿಮಾ ಆಗಿರ್ಬೋದು, ಆ ಪೂರ್ಣಿಮಾನು ಇರಲ್ಲ ಸರ್. ಅವಳೇನೋ ಇವಾಗ ಏನೋ ಈಗ ಇವತ್ತು ಆಯ್ಕೆ ಮಾಡಿದ್ದ ಆಕ್ಚುಲಿ ಅವಳು ಕೂಡ ಏನು 3 ಜನ ಆಯ್ಕೆ ಮಾಡ್ತಾಳೆ. ಅವಳು ಟೀಮ್ ಲೀಡರ್ ಆಗಿ ಎಡುಗುದ್ಲು ಅಂತ. ಹೌದೌದು. ಅಂದ್ರೆ ಈಗ ನಾವು ಏನ್ ಅನ್ಕೋತಿದ್ವು ಅಂತಂದ್ರೆ, ಈಗ ಈ ಯಾರು ಕಿರಣ್ ಶಾಸ್ತ್ರಿನೂ ಕೂಡ ಹೇಳ್ದ, ನೀನು ವೀಕ್ ಇರೋ ಕಂಟೆಸ್ಟೆಂಟ್ ನ ಉಳಿಸೋಕೋಸ್ಕರ ಸ್ಟ್ರಾಂಗ್ ಇರೋ ನನ್ನನ್ನ ನೀನು ಇಲ್ಲಿ ವೀಕ್ ಅಂತ ತಂದು ನಿಲ್ಲಿಸ್ತೀಯಲ್ಲ, ಇವನ್ ಜಾಸ್ತಿ ಮಾತಾಡ್ತಾನೆ ಅಂತ ಹೇಳ್ತೀಯಲ್ಲ, ನಾನು ಮಾತಾಡೋದಕ್ಕೆ ಇಲ್ಲಿ ನಿಂತಿರೋದು, ಮಾತಾಡೋದಕ್ಕೆ ನಾ ಇಲ್ಲಿ ಬಂದಿರೋ ಜೊತೆಗೆ, ಹಂಗಾಗಿದ್ರೆ ನನಗೆ ಯಾಕೆ ನೀನು ಗೋಲ್ಡ್ ಕಾಯಿನ್ ಕೊಟ್ಟು ನನ್ನ ಆಯ್ಕೆ ಮಾಡ್ಕೊತಿದ್ದೆ ಅಲ್ವಾ? ಈತ ಮಾತುಗಾರ ನನ್ನ ನೀನು ಆಯ್ಕೆ ಮಾಡ್ಕೋಬಾರ್ದಾಗಿತ್ತು ಅಂತ ಹೇಳ್ತಾನೆ. ಆದ್ರೆ ಅದೇ ಮಾತುಗಾರ್ತಿ ಇರತಕ್ಕ ತರ ಕಾಣಿಸ್ತಿದ್ದವಳು ಕುಮಾರಿನು ಇವನ್ಗಿಂತ ಚೆನ್ನಾಗಿ ಮಾತಾಡ್ತಾ ಇದ್ಲು. ಆದ್ರೆ ವೀಕು ಅಂತ ಹೇಳಿ ಇವತ್ತಿಲ್ಲ ತಗೊಬಂದು ಕೂರಿಸಿದ್ದಾರೆ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಪೂರ್ಣಿಮಾ ಏನಿದ್ದಾಳೆ, ನಾನು ಬಹಳ ಬುದ್ಧಿವಂತರು, ನಾನು ಓದ್ಕೊಂಡಿದ್ದೀನಿ, ಗೌರ್ಮೆಂಟ್ ಜಾಬ್ ತಗೊಂಡಿದ್ದೀನಿ, ನಾನು ಸ್ಟ್ರಾಂಗ್ ಇದ್ದೀನಿ, ಹಾಗೆ ಹೀಗೆ. ಅವಳು ಅವಳು ಬರೀ 100-150 ರೂಪಾಯಿ ಸಂಬಳ ತೆಗೆದುಕೊಳ್ತಕ್ಕಂಥವಳು ಅವಳು ವೀಕು ಅಂದ್ಬಿಟ್ಟು ಏನು ಅವತ್ತು ಪಾಪದ ರೀತಿ ಕೂತಿದಂತವಳನ್ನ ಆಯ್ಕೆ ಮಾಡ್ಕೊಂಡ್ರು. ಆ ಒಂದು ಪಶ್ಚಾತ್ತಾಪ ಅಥವಾ ಆ ಏನಂತಾರೆ ಕರ್ಮವನ್ನ ಆಕ್ಚುಲಿ ಮುಂದಿನ ದಿನಗಳಲ್ಲಿ ಪೂರ್ಣಿಮನು ಕೂಡ ಅನುಭವಿಸ್ತಾಳೆ. ಒಂದು ವಿಧಾನದ ಪ್ರಕಾರ ನಮ್ಗೆ ಆಕ್ಚುಲಿ
ಈಗಾಗಲೇ ಮಾಹಿತಿ ಬಂದಿದೆ, ಪೂರ್ಣಿಮನು ಕೂಡ ಬಿಗ್ ಬಾಸ್ ಈ ಒಂದು ಅಗ್ನಿ ಪರೀಕ್ಷೆಯಿಂದ ಔಟ್ ಆಗಿದ್ದಾಳೆ. ಹೌದೌದು, ಔಟ್ ಆಗಿದ್ದಾಳೆ ಅನ್ನೋದು ನಮಗ್ ಬಂದಿದೆ. ಏನಂತ ನೋಡಿ, ಕರ್ಮ, ನಾವೇನು ಗೊತ್ತೋ ಗೊತ್ತಿಲ್ಲದೆ ಅನ್ನೋ ಕರ್ಮವನ್ನ ಮಾಡ್ತೀವಿ, ಅದು ರಿಟರ್ನ್ ಹೆಂಗ್ ಹೊಡಿಯುತ್ತೆ ಅನ್ನೋದಕ್ಕೆ ಈ ಪೂರ್ಣಿಮನೆ ಸಾಕ್ಷಿ. ಆಕ್ಚುಲಿ ಇವತ್ತು ಏನಾದ್ರೂ ಕುಮಾರಿ ಹೊರಗಡೆ ಹೋಗ್ತಾಳೆ ಅಂದ್ರೆ ಅದಕ್ಕೆ ಕಾರಣನೇ ಪೂರ್ಣಿಮಾ ಸರ್. ಅಂದ್ರೆ ಹೆಣ್ಣಿಗೆ ಸಹಿಸ್ಕೊಳಕ್ಕಾಗಲ್ಲ ಅನ್ನೋ ಒಂದು ಮಾತು ನೀವು ಹೇಳ್ತೀರಿ. ಈಗ ಏನಾಯ್ತು ಅಂತಂದ್ರೆ, ಈಗ ಕುಮಾರಿನ ಯಾಕೆ ಕರ್ನಾಟಕ ಜನ ಇಷ್ಟಪಡ್ತಿದ್ದಾರೆ ಅಂದ್ರೆ ಆಕೆ ಬಡತನ ಇದೆ, ಅವಳ ಕಷ್ಟ ಇದೆ, ಕಣ್ಣೀರ್ ಹಾಕ್ತಿದ್ದಾಳೆ ಅಂತಲ್ಲ. ಗಿಲ್ಲಿನ ಯಾಕೆ ಜನ ಇಷ್ಟಪಟ್ಟಿರೋ ಅಂದ್ರೆ ಆನ್ ಸ್ಪಾಟ್ ಮುಖಕ್ಕೆ ಕೊಡ್ದಂಗೆ ಇದ್ದಂಗೆ ಹೇಳ್ತಿದ್ದ, ಫಿಲ್ಟರ್ ಇಲ್ದರ ರೀತಿ. ಅದಕ್ಕೆ ಗಿಲ್ಲಿನ ಇಷ್ಟಪಟ್ಟು ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಏರಿಸಿದ್ರು ಜನ. ಅದೇ ರೀತಿ ಈ ಸೀಸನ್ಲಿ ಗಿಲ್ಲಿ ತರ ಬಂದಿರುವಂತವಳು ಕುಮಾರಿ ಅಂತೇಳಿ ಜನ ಇಷ್ಟಪಡ್ತಿದ್ದಾರೆ. ಆದ್ರೆ ಜನಗಳ ಅಭಿಪ್ರಾಯ ಇಲ್ಲಿ ಮನ್ನಣಕ್ಕೆ ಬರ್ತಾನೆ ಇಲ್ಲ. ಆದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಇವರು ಒಂದ್ ರೀತಿ ಆ ಹುಡುಗಿನ ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದ್ರೆ ಇವ್ರು ಒಂದ್ ಲೆಕ್ಕದಲ್ಲಿ ಏನಂದ್ರೆ, ಈಗ 60 ಜನದಲ್ಲಿ ಒಂದ್ 24 ಜನ ಮಾಡಿ ಅದ್ರಲ್ಲಿ 3 ಜನ ತಗೋತಾರೆ ಅಂದ್ರೆ ಅಲ್ಲಿರೋ ಗೆಸ್ಟ್ಗಳಿಗೂ ಕೂಡ ಇದು ದೊಡ್ಡ ಕಷ್ಟದ ಕೆಲಸನೇ. ಈ ಒಂದು ಇದ್ರಲ್ಲಿ ವೀಕ್ಷಕರೇ, ಈ ಚಂದನ್ ಶೆಟ್ಟಿ ಟೀಮ್ ಅಲ್ಲಿ ಇದ್ದಂತ ಟೀಮ್ ಲೀಡರ್ ಬಂದ್ರು ಹೇಮಲತಾ ಅವ್ರನ್ನ ಅವ್ರು ಹೇಳಿದ್ರು 3 ಜನ ವೀಕ್ ಕಂಟೆಸ್ಟೆಂಟ್ ಕರೆಸಿ ಅದ್ರಲ್ಲಿ ಯಾರನ್ನಾರು ಒಬ್ಬರನ್ನ ವಾಪಸ್ ಕಳಿಸ್ತೀವಿ ಅಂತ ಅಂದಾಗ, ಅದರಲ್ಲಿ ವಿಚಾರ ಎಲ್ಲಿ ಗೊತ್ತಾಯ್ತು ಅಂತಂದ್ರೆ, ಇದು ಪಾಪ ಆಕೆ ಕುಮಾರಿನ ಸೇವ್ ಮಾಡೋಕ್ಕೋಸ್ಕರ ಇವ್ರು 3 ಜನದಲ್ಲಿ ಯಾರನ್ನಾರು ಒಬ್ರು ಕಳಿಸ್ಬೇಕು ಅಂತೇಳಿ 3 ಜನ ಆಯ್ಕೆ ಮಾಡ್ಕೊಂಡ್ರು. ಆದ್ರೆ ಇದಕ್ಕೆ ಗೆಸ್ಟ್ಗಳು ರಿವರ್ಸ್ ಆಗೋದ್ರು, ಆಂಕರ್ ಕೂಡ ರಿವರ್ಸ್ ಆಗೋದ್ರು. ಯಾರು? ನಿರಂಜನ್ ದೇಶಪಾಂಡೆ ಕೂಡ ರಿವರ್ಸ್. ಅಂದ್ರೆ ದೇಶಪಾಂಡೆ ಹೇಳಿದ್ದೇನಂದ್ರೆ, ನೀವು ಹೇಳೋ ಇದನ್ನ ಸ್ಟಿಕ್ ಅನ್ನ ಕರೆಕ್ಟ್ ಆಗಿ ಹೇಳಿ ಅಂತ. ಯಾಕೆಂದ್ರೆ ಇವರು ಯಾರು ಈ ಮೇಡಮ್ ಇದಲ್ಲ ಹೇಮಲತಾ, ಇವ್ರು ಏನೇ ಒಂದು ಕರೆಕ್ಟ್ ಆಗಿ ಕಾರಣ ಕೊಟ್ಟರು ಅದಕ್ಕೆ ಕರೆಕ್ಟ್ ಆಗಿ ಹೇಳ್ತಿಲ್ಲ, ಅದು ಕೂಡ ಅವ್ರ ತಪ್ಪು. ಸರಿ ನೋಡಿ, ಇಲ್ಲಿ ಜಡ್ಜ್ಗಳು ಕೂಡ ನೀವು ಹೇಳಿದಾಗ 100% ತಪ್ಪು ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ಇವು ಜಡ್ಜ್ಗಳು ನೀನು ಆಯ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ಒಂದು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಕಾರಣಗಳು ಸರಿ ಇಲ್ಲ. ಅಂದ್ರೆ ಇಲ್ಲಿ ನಮ್ಗೆ ಚೆನ್ನಾಗಿ ಗೋಚರಿಸ್ತಾ ಇದೆ ಸರ್. ಏನು ಅಂದ್ರೆ, ಇವರು ಕೆಲವರನ್ನ ಉಳಿಸ್ಕೋಬೇಕು ಬಿಗ್ ಬಾಸ್ ನಲ್ಲಿ ಅಂತ ಈಗಾಗ್ಲೇ ಫಿಕ್ಸ್ ಆಗ್ಬಿಟ್ಟಂಗ್ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಆಕ್ಚುಲಿ ಹೇಮಲತಾ ಅವರನ್ನ ನೀನ್ ಸರಿ ಇಲ್ಲ, ನೀನು ನೀನು ಹಳ್ಳಿ ಅವಳು, ನಿನ್ಗೆ ಮಾತಾಡಕ್ ಬರ್ತಾ ಇಲ್ಲ, ನೀನೊಬ್ಬ ಹಳ್ಳಿ, ನೀನು ಮುಗ್ದೆ, ನಿನ್ಗೆ ಏನು ಅಂದ್ರೆ ಏನೂ ಗೊತ್ತಿಲ್ಲ, ನಿನ್ಗೆ ಸರಿಯಾಗಿ ಕಾರಣ ನೀಡಕ್ ಬರಲ್ಲ ಅನ್ನೋ ರೀತಿ ಪ್ರತಿಯೊಬ್ಬ ಜಡ್ಜು ಕೂಡ ತಲೆ ಮೇಲೆ ಹೊಡೆದಂಗಿತ್ತು ಸರ್ ನಮ್ಗೆ. ಆಕ್ಚುಲಿ ಅದನ್ನ ಆ ಒಂದು ಎಪಿಸೋಡ್ ನ ನೋಡ್ಬೇಕಾದ್ರೆ ನಮ್ಗೆ ಹೇಮಲತಾ ಅವರು ಕೂಡ ರೀಸನ್ ಗಳನ್ನ ಕೊಡ್ಬೇಕಿತ್ತು. ಈಗ ವೀಕ್ ಅಂತ ನನ್ನ ಟೀಮ್ ಅಲ್ಲಿ ಇರುವಂತ ವೀಕ್ ಕಂಟೆಸ್ಟೆಂಟ್ ಇಂತಿಂತವ್ರು ಅಂತ ತಂದು ನಿಲ್ಲಿಸಿದಾಗ ಅವರು ಹೇಳೋದ್ರಲ್ಲಿ ಎಡುವುದ್ರು, ಅದು ಅವ್ರದ್ದು ಮಿಸ್ಟೇಕ್ ಇದೆ. ಇದು ಈ ಟೀಮಲ್ಲಿ ಆಯ್ತು ಅಂದ್ರೆ, ಆಮೇಲೆ ಕೊನೆಗೆ ಇದು ಏನಾಯ್ತು ಅಂತಂದ್ರೆ, 3 ಜನದಲ್ಲಿ ಯಾರನ್ನಾರು ಒಬ್ರು ಕಳಿಸ್ಬೇಕಾದಂತ ಪರಿಸ್ಥಿತಿ ಬಂದು ಲಾಸ್ಟ್ಗೆ ಇದೆ ಹೇಮಲತಾ ಅವರೇ ನಾನು ಇಲ್ಲಿ ಇರಲ್ಲ, ಸರ್ ಇಲ್ಲ, ನಾನು ಈ ಮಾತು ಒಪ್ಪಲ್ಲ. ಯಾಕೆ ಅಂತಂದ್ರೆ, ಇವಾಗ ನೀವು ಇದಕ್ಕೆ ಒಂದು ಕಾರಣವನ್ನ ಕೊಡ್ಬೇಕು ಅಂತ ಹೇಳಿದ್ರಿ. ಆದ್ರೆ ಪೂರ್ಣಿಮಾ ಆಯ್ಕೆ ಮಾಡಿದಾಗ ಪೂರ್ಣಿಮಾ ನಾನು ಅದಕ್ಕೆ ಒಂದು ನಾನ್ ರೆಸ್ಪಾಂಡ್ ಮಾಡ್ತೀನಿ ಅಥವಾ ಅವ್ರು ರೆಸ್ಪಾಂಡ್ ಮಾಡ್ತಾರೆ, ಅದನ್ನ ಇವ್ರು ಇಲ್ಲಿ ಏನ್ ಕೂತಿದ್ರು ಜಡ್ಜ್ಗಳು, ಅವ್ರು ಯಾರು ಕೂಡ ಅಲೋನೆ ಮಾಡಿಲ್ಲ. ಅವ್ಳು ಆಯ್ಕೆ ಮಾಡಿದಾಳೆ, ನೀವು ಹೋಗಿ 3 ಜನನು ಅಂತ ಕಳಿಸ್ಬಿಟ್ರು. ಬರೀ ಆ ಕಡೆಯವ್ರು ಮಾತ್ರ ಮಾತಾಡದೆ ಇರಿ ಅನ್ನೋ ತರ ಇತ್ತು. ಆದ್ರೆ ನಮ್ಮ ಹೇಮಲತಾ ಮೇಡಮ್ ಅವ್ರು ಆಯ್ಕೆ ಮಾಡಿದಾಗ ಒಂದು ಚರ್ಚಾಕೂಟವನ್ನ ಏರ್ಪಡಿಸ್ಬಿಟ್ರು. ನೀವು 3 ಜನ ನಿಮ್ಮದನ್ನ ವಾದ ಮಂಡಿಸಿ, ಇವ್ರು ಏನ್ ಹೇಳ್ತಾರೆ ಇದನ್ನ ಇದ್ ಮಾಡಿ ಅಂತ. ಯಾಕೆ ಅಂದ್ರೆ, ನನ್ನ ಪ್ರಕಾರ ಪೂರ್ಣಿಮಾ ಆಯ್ಕೆ ಮಾಡಿದ್ರಲ್ಲಿ ಓಕೆ, ಇವ್ರು ಕರೆಕ್ಟ್ ಆಗಿದ್ದಾರೆ ಅಂತ ಅವ್ರಿಗೆ ಅನ್ಸಿತ್ತು. ಇವ್ರು ಕರೆಕ್ಟ್ ಆಗಿದ್ದಾರೆ ಅಂತ ಅವ್ರಿಗೆ ಅನ್ಸಿತ್ತು, ಇಲ್ಲಿ ಕರೆಕ್ಟ್ ಇಲ್ಲ ಅಂತ ಅನ್ಸಿತ್ತು. ಯಾರೇ ಇವ್ರು 3 ಜನ ಇವ್ರು ಹೇಮಲತಾ ಅವರು ಆಯ್ಕೆ ಮಾಡಿದ್ರಲ್ಲ, ಇವ್ರು 3 ಜನ ಇವ್ರು ಕರೆಕ್ಟ್ ಆಗಿ ಆಯ್ಕೆ ಮಾಡಿಲ್ಲ, ಇವ್ರನ್ನ ಉಳಿಸ್ಕೋಬೇಕು ಅನ್ನೋ ಮೈಂಡ್ ಕೂಡ ಇವರಲ್ಲಿ ಇದ್ದಂಗೆ ನನಗ್ ಕಾಣಿಸ್ತು. ಏನೇ ಇದ್ರು ಈ ಇದ್ರಲ್ಲಿ ಈ ವಿಪರ್ಯಾಸ ಏನಂತಂದ್ರೆ, ಟೀಮ್ ಲೀಡ್ರು ಈ ಕುಮಾರಿಯನ್ನ ಉಳಿಸ್ಕೊಳ್ಳೋಕೋಸ್ಕರ ಇವ್ರು 3 ಜನ ತಂದು ನಿಲ್ಸಿ, ಅವರು ಸ್ವಲ್ಪ ಅದ್ಲು ಬದ್ಲು ಮಾತಾಡಿ ರೀಸನ್ ಸರಿಯಾಗಿ ಕೊಡದೇನೆ ಕೊನೆಗೆ ಟೀಮ್ ಲೀಡರ್ನೇ ಮನೆಗೆ ಹೊಂಟೋಗೋ ಪರಿಸ್ಥಿತಿ ಬಂದ್ಬಿಡ್ತು. ಯಾಕೆ ಅಂತಂದ್ರೆ, ಗೆಸ್ಟ್ಗಳು ಯಾರು ಹೋಗಿ ಅಂತ ಹೇಳಿಲ್ಲ. ಟೀಮ್ ಲೀಡರ್ ಆದಂತ ಹೇಮಲತಾ ಅವರು ನಾನು ಈ ಆಟವನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬಿಟ್ಟು ಹೊರಟೋಗ್ಬಿಟ್ರು. ಆದ್ರೆ ಅವ್ರು ಬಿಟ್ಟು ಹೊರಟೋಗ್ಬೇಕಾದ್ರೆ ಮೇನ್ ಅವರು ಈಗ ಇನ್ಸ್ಪೈರ್ ಮಾಡಿದವರು ಅಥವಾ ಒಂದು ಹೊಡೆತದ ರೀತಿ ಇದ್ ಮಾಡಿದ್ದು ಜಡ್ಜ್ಗಳು. ಆಕ್ಚುಲಿ ಹೇಳುವಂತ ವಿಧಾನನೂ ಇತ್ತು ಅಲ್ಲಿ, ಆಯ್ತಾ. ಇವ್ರಿಗೆ ಹೇಮಲತಾ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಸರಿಯಾದ ಒಂದು ರೀಸನ್ ಅನ್ನ ಕೊಡ್ತಾ ಇಲ್ಲ, ವ್ಯಾಲಿಡ್ ರೀಸನ್ ಅನ್ನ ಕೊಡ್ತಾ ಇಲ್ಲ. ಅವ್ರಿಗೆ ನೀನ್ ಸರಿ ಇಲ್ಲ ಅನ್ನೋ ರೀತಿ ಪ್ರತಿಯೊಂದು ಹೊಡೆದ ಬೀಳದೆ ಆಗ್ಬಿಡ್ತಾ ಅವಳಿಗೆ.
ಆಯ್ತಾ, ಅದನ್ನ ಹೇಳುವಂತ ವಿಧಾನ ಬೇರೆ ಇದ್ದಿದ್ರೆ ಆಕೆ ಆಕ್ಚುಲಿ ಇನ್ನೊಬ್ಬ ಲಾಸ್ಟ್ ಅಲ್ಲಿ ಅವಳ ಜೊತೆ ಫೈಟ್ ಮಾಡಕ್ಕೆ ರೆಡಿ ಆಗಿರ್ತಿದ್ಲು. ಯಾವಾಗ ಇವಳನ್ನ ಫುಲ್ ಒಂದು ಖಂಡನೀಯ ಮಾಡ್ಬಿಟ್ರು, ಆಕೆ ಆಕ್ಚುಲಿ ಫುಲ್ ಕುಸ್ತೋಗ್ಬಿಟ್ಲು. ಓಕೆ, ನಾನು ಟೀಮ್ ಲೀಡರ್ ಇದ್ದೆ, ನಾನೇ ಸರಿ ಇಲ್ಲ ಅಂದ್ಬಿಟ್ರಲ್ಲ, ಇನ್ನು ಆಟ ಆಡಿ ಏನ್ ಪ್ರಯೋಜನ ಅನ್ನುವಂತ ಒಂದು ಮನಸ್ಥಿತಿ ಆಕೆ ಬಂದು ಅವ್ರು ತುಂಬಾ ಬೇಸರ ನೊಂದ್ಕೊಂಡು ಒಂದ್ ರೀತಿ ಅಲ್ಲಿಂದ ವಾಪಸ್ ಹೊರಟೋದ್ರು. ನಮ್ಮ ವಿನಯ್ ಇವರು ನಿರಂಜನ್ ದೇಶಪಾಂಡೆ ಕೂಡ ಅಮ್ಮ ಅಲ್ಲಿ ಎಲ್ಲರೂ ಇದ್ರೆ ದಯವಿಟ್ಟು ವಾಪಸ್ ಬಂದ್ಬಿಡಿ ಅನ್ನೋ ರೀತಿ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವರು ಆಟವನ್ನ ಬಿಟ್ಟು ಹೊಟ್ಟೋದ್ರು. ಇದಾದ್ಮೇಲೆ ನೆಕ್ಸ್ಟ್ ಪೂರ್ಣಿಮಾ ಟೀಮು ಬಂದಾಗ ಪೂರ್ಣಿಮಾ ಟೀಮ್ ಬಂದು ಶೃಂಗೇರಿ ಸಂಗೀತ ಅವರ ಟೀಮ್ ಬಂದು, ಇದರಲ್ಲಿ ಪೂರ್ಣಿಮಾ ಅವರು ನಿಮ್ಮ ಟೀಮಲ್ಲಿ ಇರುವಂತವ್ರನ್ನ ಯಾರು 3 ಜನ ವೀಕ್ ಕಂಟೆಸ್ಟೆಂಟ್ ಕರೀರಿ ಅಂತ ಹೇಳಿದಾಗ ಪೂರ್ಣಿಮಾ ಅವರು ಕರೆದಿದ್ದು ಯಾರ್ಯಾರನ್ನ ಅಂದ್ರೆ, ಮೊದಲಿಗೆ ಕರೆದದ್ದು ಮಾಡ್ರನ್ ಮಹಾಕವಿ ಮಂಜು ಅವ್ರೊಬ್ಬರನ್ನ ಕರೆದ್ರು. ಅವ್ರು ಕರೆದಾಗ ನೆಕ್ಸ್ಟ್ ಅವ್ರಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ಬರನ್ನ ಸುಸ್ಮಿತಾ ಅನ್ನೋರು ಕರೆದ್ರು, ಮತ್ತೆ ಇನ್ನೊಬ್ಬರನ್ನ ದೀಕ್ಷಾ ಅನ್ನೋರ್ನ ಕರೆದ್ರು. ಅವ್ರ 3 ಜನದಲ್ಲಿ ಇದೇನ್ ಜಾಸ್ತಿ ನಡಿಲ್ಲ. ಮಾಡ್ರನ್ ಮಂಜು ಇದಾರಲ್ಲ, ಅವ್ರಿಬ್ರಲ್ಲಿ ಮಾಡ್ರನ್ ಮಂಜು ಮತ್ತೆ ಸುಸ್ಮಿತಾ ದೀಕ್ಷಾ ಅದರಲ್ಲಿ ಔಟ್ ಆಗಿದ್ದು ಯಾರು ಅಂತಂದ್ರೆ, ಸೇವ್ ಆಗಿದ್ದು ಯಾರು ಅಂತಂದ್ರೆ ಮಾಡ್ರನ್ ಮಂಜು ಅವ್ರು ಸೇವ್ ಆದ್ರು. ಇನ್ ಇವರಿಬ್ರು ಹೆಣ್ಮಕ್ಳಿಗೆ ಇವ್ರೇನ್ ಮಾಡೋದು ಅಂದ್ರೆ, ಅಗ್ನಿ ಪರೀಕ್ಷೆ ಟೀಮ್ ಕಡೆಯಿಂದ ಅವರು ಒಬ್ರಿಗೊಬ್ರಿಗೆ ಒಂದು ಟೆಸ್ಟ್, ಒಂದು ಗೇಮ್ ಕೊಟ್ರು. ಅವ್ರು ಏನೇನು ವೀಕ್ನೆಸ್ ಅವ್ರದ್ದು ಇವ್ರದ್ದು ಅಂತ ಅವ್ರದ್ದು ಇವ್ರಿಗೆ ಹೇಳುದು, ಇವ್ರದ್ದು ಅವ್ರಿಗೆ ಹೇಳುದು. ಹೇಳ್ತಾ ಟೊಮೊಟೊ ಹಣ್ಣಲ್ಲಿ ಟೊಮೊಟೊ ಹಣ್ಣಿಂದ ಕಟ್ಟಾಕಿ ಅವ್ರ ಮುಖದ ಮೇಲೆ ದೇಹದ ಮೇಲೆ ಹೊಡೆಯೋ ರೀತಿ ಮಾಡಿದ್ರು. ಅವರಿಬ್ಬರು ವಾದ ವಿವಾದ ಬಂದಾಗ ಲಾಸ್ಟ್ಗೆ ಸುಸ್ಮಿತಾ ಔಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನು ವಿನಯ್ ಅವ್ರ ಟೀಮಲ್ಲಿ ಇದ್ದಂಥದ್ದು ಯಾರು ಅಂದ್ರೆ ಲಕ್ಷ್ಮಿ. ಆ ಲಕ್ಷ್ಮಿ ಅವ್ರ ಟೀಮಲ್ಲಿ ಇದ್ದ ಲಕ್ಷ್ಮಿ ಬಂದು ನಿಂತ್ಕೊಂಡಾಗ ಲಕ್ಷ್ಮಿ ಏನ್ ಮಾಡಿದ್ರು ಅಂತಂದ್ರೆ, ನಿಮ್ ಟೀಮಲ್ಲಿ ಇರುವಂತ ವೀಕ್ ಕಂಟೆಸ್ಟೆಂಟ್ ಯಾರ್ಯಾರು ಕರೀರಿ ಅಂತಂದಾಗ ಆಕೆ ಕರೆದದ್ದು, ಯಪ್ಪ ಇದು ನೋಡಕ್ಕಾದ್ರೂ ನೀವು ಈ ಸೀಸನ್ ನೋಡ್ಬೇಕು, ನಿಜವಾಗ್ಲೂ ಕೂಡ ಸಖತ್ ಮಜವಾಗಿತ್ತು. ಅವ್ರು ಮೊದಲಿಗೆ ಎಬ್ಬುಲಿನ ಟಚ್ ಮಾಡ್ಬಿಟ್ರು. ಯಾರು ಅಂದ್ರೆ ರತ್ನಮ್ಮನ್ ಕರೆದ್ಬಿಟ್ರು ವೀಕ್ ಕಂಟೆಸ್ಟೆಂಟ್ ಅಂತೇಳಿ. 72 ವರ್ಷದ ಒಯ್ಯೋ ವೃದ್ಧೆ ಅನ್ಬಾರ್ದು, ಆದ್ರೆ ಅವರು ವೀಕ್ ಅಂತ ಕರೆಸ್ಬಿಟ್ರು. ಯಾಕೆ ಅಂತ ರೀಸನ್ ಕೇಳಿದ್ರೆ ಅವ್ರು ಏನೇನು ರೀಸನ್ ಹೇಳಿದ್ರು, ಏಜ್ ಆಗಿದೆ, ಏಜ್ ಫ್ಯಾಕ್ಟ್ರು ಆತರ ಏನೇನು ಹೇಳ್ಬಿಟ್ರು. ಯಾರು ಇವರು ಲಕ್ಷ್ಮಿ. ಅದಕ್ಕೆ ಅಮ್ಮ ಕೊಟ್ರು ಟಕ್ಕರು. ಯಪ್ಪ, ಅಲ್ಲಿದ್ದ ಗೆಸ್ಟ್ಗಳು ಆಂಕರ್ ಎಲ್ಲ ಡರ್ ಆಗೋದ್ರು. ಅವ್ರ ಒಂದು ಮಾತು ಹೇಳಿದ್ದೇನು ಅಂತಂದ್ರೆ, ನನ್ನ ವಯಸ್ಸಾಗಿರೋ ಅಂತಿರಲ್ಲ, ನಿಮ್ ಕೈಲಿ ಯಾರ ಕೈಲಾರು ಮಾಡಕ್ಕಾದ್ರೆ ಮಾಡಿ ಅಂದ್ರೆ, ಅಲ್ಲಿರೋ ಇವ್ರ ಗೆಸ್ಟ್ಗಳು ಬಿಟ್ಟು ಒಂದ್ ಆಸನ ಹಾಕ್ತಿ ಅಂದ್ಬಿಟ್ಟು 2 ಕಾಲ ನೀಡ್ಕೊಂಡು ಕೆಳಗಡೆ ಮಲ್ಬಿಟ್ರು. ಗೆಸ್ಟ್ಗಳಿಗೆಲ್ಲ ಗಾಬರಿ ಆಗೋಯ್ತು. ಅದ್ರಲ್ಲೂ ಶೃಂಗೇರಿ ಸಂಗೀತ ದಿಗ್ಲು ಬಂದಂಗ ಆಗ್ಬಿಡ್ತು. ಎಲ್ಲರಿಗೂ ಖುಷಿ ಆಗೋಯ್ತು. ವಿನಯ್ಗಾಗಿರ್ಬೋದು, ನಿರಂಜನ್ಗಾಗಿರ್ಬೋದು ಖುಷಿ ಆಗೋಯ್ತು. ಆಮೇಲೆ ಆಕೆ ಮಾತುಗಳು, ನಾನ್ ಏನ್ ಬೇಕಾದ್ರೂ ಮಾಡಕ್ ರೆಡಿ, ವಯಸ್ಸು ಮುಖ್ಯ ಅಲ್ಲ ಇಲ್ಲಿ ಬಿಗ್ ಬಾಸ್ ಅಲ್ಲಿ, ಟ್ಯಾಲೆಂಟ್ ಮುಖ್ಯ. ಸಖತ ಮಾತಾಡೋರು ರತ್ನಮ್ಮ ಆದ್ಮೇಲೆ ನೆಕ್ಸ್ಟ್ ಕರೆದಿದ್ದವ್ರು ಯಾರು ಸರ್ ಇಲ್ಲಿ ಒಂದ್ ನಿಮಿಷ. ರತ್ನಮ್ಮ ಆಕ್ಚುಲಿ ಅವ್ರದ್ದು ಆಟಿಟ್ಯೂಡ್ ಇಷ್ಟ ಆಯ್ತು. ಯಾಕೆಂದ್ರೆ ನೋಡಿ, ಇಷ್ಟು ಜನರಲ್ಲಿ ನಾನು 100% ಬಿಗ್ ಬಾಸ್ ಹೋಗ್ತೀನಿ ಅನ್ನುವಂತ ಒಂದು ಕಾನ್ಫಿಡೆಂಟ್ ಐತೆ, ಆಯ್ತಾ. ಅವ್ರ ಮಾತುಗಳನ್ನ ನೋಡಿ, ಆಮೇಲೆ ನಾವು ಇವಾಗ ಒಂದು 40 ಹತ್ತತ್ರ ಏಜ್ ನಮ್ದು. ಆಕ್ಚುಲಿ ನಮ್ಗೆ ಇವಾಗ ಆಗ್ಲೇ ಮೈಕೈ ನೋವು ಅದ್ ನೋವು ಇದ್ ನೋವು ಅಂತೀವಿ. ಅವ್ರಿಗೆ 72 ವರ್ಷ ಆಕ್ಚುಲಿ ಇನ್ನು ಯೋಗಾಸನ ಮಾಡ್ಕೊಂಡು ಒಂದು ಫಿಟ್ನೆಸ್ ನೋಡಿ. ಶ್ರುತಿ ಮೇಡಮ್ ಅದೇ ಹೇಳಿದ್ದು, ಈ ವಯಸ್ಸಲ್ಲಿ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾ ಇರ್ತಕ್ಕಂಥ 72ನೇ ವಯಸ್ಸಲ್ಲಿ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾ ಇರ್ತಕ್ಕಂಥ ಏಕೈಕ ಮಹಿಳೆ ಅಂದ್ರೆ ಸದ್ಯಕ್ಕೆ ಈಗ ಇಲ್ಲಿ ನೀವೇ ಅಂತ ಹೇಳ್ತಾರೆ. ಮೇಡಮ್ ವ್ಯಕ್ತಿತ್ವಕ್ಕೆ ತಕ್ಕನಂಗೆ ಒಂದು ವ್ಯಕ್ತಿಗತವಾದಂತ ಮಾತಾಡಿದ್ರು, ಅದು ಬಹಳ ಖುಷಿ ಆಯ್ತು. 72ನೇ ವಯಸ್ಸಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನೀವು ತೋರಿಸ್ಕೊಟ್ರಿ ಅಂತಂದ್ರೆ, ಆಯಾ ವಯಸ್ಸಲ್ಲಿ ಹೇಗಿರ್ಬೇಕು ಅನ್ನೋದಕ್ಕೆ ನಮ್ಮ ಮೂಲ ಒಂದು ಪರಂಪರೆಯ ಒಂದು ಯೋಗ ಅನ್ನೋದು ಇಡೀ ಪ್ರಪಂಚಕ್ಕೆ ಯೋಗವನ್ನ ಕೊಟ್ಟಂತ ದೇಶದಲ್ಲಿ ನಾವು ಹುಟ್ಟಿದೀವಿ. ಆದ್ರೆ ಅದನ್ನ ನಾವು ಪಾಲಿಸ್ತೇನೆ, ಅನಾರೋಗ್ಯದಿಂದ ಸಾಯ್ತೀವಿ. ಅದೆಲ್ಲಾ ದೃಷ್ಟಿಯಿಂದ ಇವ್ರು ಶ್ರುತಿ ಮೇಡಮ್ ಹೇಳಿದಾರೆ ಅಂತ ಅನ್ಕೋತೀನಿ. ಅದಾದ್ಮೇಲೆ ಏನೋ ಇದ್ರಲ್ಲಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ನಿಜವಾಗ್ಲೂ ಇಲ್ಲಿ ಲಕ್ಷ್ಮೀಗೌಡ ಅವರು ಇವ್ರನ್ನ ರತ್ನಮ್ಮ ಅವರನ್ನ ಆಯ್ಕೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಸರ್. ಈ ರೀತಿ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಹಾಗೆ ಹೀಗೆ ಫಿಟ್ನೆಸ್ ಇಲ್ಲ ಅಂತ ಅನ್ನೋರಿಗೆ ನಿಜವಾಗ್ಲೂ ಹೇಳಿ ಸಖತ್ ಟಕ್ಕರ್ ಕೊಟ್ರು. ಯಾವಾಗ ಇಂತ ಒಬ್ಬ ಮಹಿಳೆಯನ್ನ, ಈ ರೀತಿ ನಮ್ಮ ಒಬ್ಬ ಟೀಚರ್ ಅನ್ನ ಈ ರೀತಿ ಅವಮಾನಿಸಿದಾಗ ನಿಜವಾಗ್ಲೂ ಅವರು ಆಕ್ಚುಲಿ ಎದ್ದು ಬರುವಾಗಲೇ ಹೇಳ್ತಾರೆ, ರತ್ನಮ್ಮ ಅವಳಿಗೆ ಸರಿಯಾಗಿ ಹೇಳ್ತೀನಿ ನಾನು ಅಂತ ಹೇಳ್ತಾರೆ. ಅದೇ ರೀತಿ ಕರೆಕ್ಟೇ ಮಾಡಿ ತೋರಿಸ್ತಾರೆ. ನಿಜವಾಗ್ಲೂ ಇಂತ ಒಬ್ಬ ಮಹಿಳೆ ಇದ್ರೆ ನಿಜವಾಗ್ಲೂ ಬೇರೆ ಎಂತೆಂತ ಚಿಂಪಾಂಜಿಗಳು ಅವು ಇವು ಹಂಗೆ ಹಿಂಗೆ ಒಂಥರ ಹೆಂಗೆ ಆಡೋರು ಅವರೆಲ್ಲ ಯಾರು ಬರಲ್ಲ. ನಿಜವಾಗ್ಲೂ ಬರ್ಬೇಕಾಗಿರ್ತಕ್ಕಂಥವ್ರು ರತ್ನಮ್ಮ ಅಂತವ್ರು ಇವತ್ತು ನಿಜವಾಗ್ಲೂ ಅದ್ಭುತವಾದ ಕೆಲಸ
ಪ್ರಸ್ತಾವನೆ ಮಾಡಿದಾರೆ, ಖುಷಿ ಆಗುತ್ತೆ ಸರ್ ನಮ್ಗೆ. ನೆಕ್ಸ್ಟ್ ಹೇಳಿ. ಅದಾದ್ಮೇಲೆ ಪ್ರಿಯಾಂಕನ ಕರೆದ್ರು. ಪ್ರಿಯಾಂಕಾ IT ಕಂಪ್ನಿ ತಂದೆ ಬಗ್ಗೆ ತುಂಬಾ ಒಂದ್ ರೀತಿ ಫೀಲಿಂಗ್ಸ್ ಇಟ್ಕೊಂಡು ಹೇಳಿದಂತ ಆ ಹುಡುಗಿನ ಕರೆದ್ರು. ಅದಾದ್ಮೇಲೆ ರೋಶ್ನಿನ ಕರೆದ್ರು. ಅದ್ರಲ್ಲಿ ಅವ್ರು ಎಲ್ಲರಿಗೂ ಒಂದೊಂದು ರೀಸನ್ ಕೊಟ್ರು. ಅವ್ರ ರೀಸನ್ ಏನಂತ ಹೇಳೋದ್ಕಿಂತ ಹೆಚ್ಚಾಗಿ ರೀಸನ್ಗಳು ಕೊಟ್ರು. ಅದ್ರಲ್ಲಿ ಗೆಸ್ಟ್ಗಳು ಮತ್ತೆ ಅಲ್ಲೆಲ್ಲ ಫೈನಲ್ ಇದನ್ನೆಲ್ಲ ಅವ್ರಿಬ್ರದ್ದು ವಾದ ವಿವಾದ ನೋಡಿ ಲಾಸ್ಟ್ಗೆ ಗೆಸ್ಟ್ಗಳನ್ನ ಫೈನಲ್ ಮಾಡಿ ರತ್ನಮ್ಮನ್ನ ಸೇವ್ ಮಾಡಿದ್ರು. ರತ್ನಮ್ಮನ್ ಸೇವ್ ಮಾಡಿ ರತ್ನಮ್ಮ ಲಾಸ್ಟ್ ಸೇವ್ ಆಗುವಾಗ ಒಂದ್ ಮಾತು, ಒಂದು ಆಸನ ಮಾಡೋದ್ರು, ಯಪ್ಪ 2 ಕಾಲ ಒಂದೇ ಸರಿಗೆ ಹಿಂಗೆ ಅಗಲ ಮಾಡಿ ಮಲಿಕೊಂಡು ಬಿಗ್ ಬಾಸ್ಗೆ ಒಂದು ನಮಸ್ಕಾರ ಮಾಡ್ಬಿಟ್ರು. ಯಪ್ಪ ಅಲ್ಲಿದ್ದ ಗೆಸ್ಟ್ಗಳನ್ನ ನಮ್ಗೆ ಒಂಥರ ಗಾಬರಿ ಆಗೋಯ್ತು. ಏನ್ರಿ ಇದು, ನಮ್ಮ ದೇಶದ ನಮ್ಮ ಒಂದು ಪರಂಪರೆ ಯೋಗ ಎಂತ ಪವರ್ ಇದೆ. ಅವರು ಸೇವ್ ಆದ್ರು. ಅದಾದ್ಮೇಲೆ ಪ್ರಿಯಾಂಕಾ ಮತ್ತೆ ರೋಶ್ನಿ ಇಬ್ರಿಗೂ ಕೂಡ ಒಂದು ಟಕ್ಕರ್ ಶುರುವಾಯ್ತು. ಇವರಿಬ್ಬರಿಗೂ ಕೂಡ ವಾದ ವಿವಾದ ಶುರುವಾದಾಗ ಅದರಲ್ಲಿ ಪ್ರಿಯಾಂಕಾ ಅಂತೂ ಒಂದ್ ರೀತಿ ನಮ್ಮ ಮಂಡ್ಯದ ಒಂದು ಹುಡುಗಿ ಗಂಡ್ಮಕ್ಳು ಹೆಂಗ್ ಮಾತಾಡ್ತಾರೆ ಆ ತರ ರೊಚ್ಚಿಗೆದ್ದಿ ಮಾತಾಡಕ್ ಸ್ಟಾರ್ಟ್ ಆಗ್ಬಿಟ್ರು. ಆದ್ರೆ ವಾದ ವಿವಾದ ನಡೆಯುವಾಗ ಈ ಯಾರು ಪ್ರಿಯಾಂಕಾ ತುಂಬಾ ಓವರ್ ಕೆಲವೊಂದು ಮಾತುಗಳನ್ನ ಆಡ್ಬಿಟ್ರು. ಗಂಡ್ಮಕ್ಳು ಯಾವ ನನ್ನ ಮಕ್ಕಳು ಕೂಡ ಮಾಡಿಲ್ಲ, ಗಂಡ್ಮಕ್ಳು ಯಾವ ನನ್ನ ಮಕ್ಕಳು ಮಾಡಿಲ್ಲ. ಜೊತೆಗೆ ಅದೊಂದು ಮಾತಂದ್ಲು. ಜೊತೆಗೆ ಗೆಸ್ಟ್ಗಳು ಕೂಡ ನಮ್ ಕೈಲಿ ಆಗ್ಲಿಲ್ಲ, ಅದನ್ನ ನಾನು ಮಾಡಿದೀನಿ. ಅದೊಂದ್ 2 ಮಾತು ಅಂದ್ರೆ ಮಾತಿನ ಬರದಲ್ಲಿ ಕೆಲವೊಂದು ಮಾತುಗಳು ನಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಬಿಡುತ್ತೆ. ಒಂದು ಕ್ಷಣಾರ್ಧದ ಒಂದು ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಇದಕ್ಕೆ ಹಿರಿಕರು ಹೇಳಿರೋದು. ಆಕೆ ಮಾತಿನ ಫ್ಲೋ ಅಲ್ಲಿ ಯಾವ ನನ್ನ ಮಕ್ಕಳು ಮಾಡಿಲ್ಲ, ಯಾವ ಗಂಡ್ ಮಕ್ಕಳು ಕೂಡ ಯಾವ ನನ್ನ ಮಕ್ಕಳು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ವಿನಯ್ ಜಡ್ಜ್ ಆಗಿದ್ದಂತ ವಿನಯ್ ನಿನ್ನ ಮಾತ್ ಮೇಲೆ ಕಂಟ್ರೋಲ್ ಇರಲಿ ಅಂತಂದ್ರು. ಅದ್ ಹೇಳ್ತಿದ್ದಂಗೆ ಅಲ್ಲಿ ಗ್ಯಾಲರಿ ಕೂತಿದ್ದಂತ ಒಬ್ಬ ಕಂಟೆಸ್ಟೆಂಟ್ ಕೂಡ ನಿಮ್ ಮಾತು ಕಂಟ್ರೋಲ್ ಇರ್ಲಿ, ಯಾವ ಗಂಡ್ ಮಕ್ಕಳು ಇಲ್ಲಿ ಯಾರು ಕೂಡ ಅನ್ನಾಡಿಗಳಲ್ಲ ಆ ತರದ್ದು ಒಂದು ಏನೋ ಒಂದು ಅಂದ್ರು. ಆಗ ಅದೊಂದು ತಪ್ಪಾಯ್ತು. ಆಮೇಲೆ ಆಕೆ ತಪ್ಪಾಯ್ತು ಅಂದ್ರೆ ಆ ಮಾತಿನ ಬರದಲ್ಲಿ ಹೇಳಿದ್ದಾಳೆ, ಅವಳು ಹೇಳ್ಬೇಕು ಅನ್ನೋ ದೃಷ್ಟಿ ಇಲ್ಲ. ಜೊತೆಗೆ ಗೆಸ್ಟ್ಗಳು ಕೂಡ ಏನಂತ ಹೇಳ್ಬಿಟ್ಲು ಆಕೆ ಅಂತಂದ್ರೆ, ನಾನ್ ಮಾಡಿದ್ದ ಒಂದು ಇದನ್ನ ಅದೇನಕ್ಕೆ ಬಂತು ಅಂತಂದ್ರೆ ರೋಶ್ನಿಗೂ ಕೂಡ ಪ್ರಿಯಾಂಕಗೂ ವಾದ ವಿವಾದ ಬರುವಾಗ ನೀನು ಮೊಬೈಲ್ ಹೊಡೆದಾಕ್ಬಿಟ್ಟೆ ಅಂದ ತಕ್ಷಣ ದೊಡ್ಡ ಸಾಧನೆ ಆ ತರದ ಏನೋ ಹೇಳ್ತಿದ್ದಂಗೆನೆ ಈಕೆ ಏನ್ ಮಾಡಿದ್ಲು, ನಾನು ಮಾಡಿರೋದನ್ನ ಗೆಸ್ಟ್ಗಳು ಕೂಡ ನಮ್ ಕೈಲಿ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಲು. ಆಗ ಶೃಂಗೇರಿ ಸಂಗೀತ ಹೇಳಿದ್ರು, ನಾವ್ ಯಾವತ್ತೂ ಹೇಳಿಲ್ಲ ಆ ತರ, ನಾವು ಮಾಡಕ್ ಆಗಲ್ಲ ಅಂತ ಹೇಳಿಲ್ಲ, ನಾವೆಲ್ಲಾ ತರದ್ದು ಮಾಡೇ ಇಲ್ಲಿ ಬಂದು ಕುಂತಿರೋದು ಅಂತ ಹೇಳಿದ್ರು. ಗೆಸ್ಟ್ಗಳು ಅಂತಂದಾಗ ಒಂದ್ ರೀತಿಯಲ್ಲಿ ದೈವ ಸ್ವರೂಪ, ಒಂದು ನ್ಯಾಯಸ್ಥಾನದಲ್ಲಿ ಇರ್ತಾರೆ. ಅವ್ರನ್ನ ನಾವ್ ಯಾವತ್ತೂ ಕೂಡ ಇದು ನೆಗೆಟಿವ್ ಮಾಡಬಾರ್ದು. ಆತರ ಕೆಲವರು ಮಾಡಿ ಇವತ್ತು ಮನೆಗೆ ಹೋಗ್ತಿದ್ದಾರೆ. ಅವ್ರು ಏನಾರಾಗಿರ್ಲಪ್ಪ ಅಲ್ಲಿ ಕೂತಿದ್ದಾರೆ ಅಂತಂದ್ರೆ ಅವ್ರ ಗೆಸ್ಟ್ಗಳೇ. ಹಂಗಾಗಿ ಅದ್ 2 ಮಾತಿಗೆ ಅವಳು ನೆಗೆಟಿವ್ ಆದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಯಾರು ಪ್ರಿಯಾಂಕಾ ಔಟ್ ಆದ್ಲು, ರೋಶ್ನಿ ಮತ್ತೆ ರತ್ನಮ್ಮ ಇಬ್ರು ವಿನಯ್ ಗೌಡ ಅವರ ಟೀಮಲ್ಲಿ ಇದ್ದಂತ ಲಕ್ಷ್ಮಿ ಅವರ ಟೀಮಲ್ಲಿ ಉಳ್ಕೊಂಡ್ರು. ಇನ್ನು 3ನೇದು ಅಂತಂದ್ರೆ ನಮ್ಮ ಲೇಡಿ ಕಿಂಗು ಪೂರ್ಣಿಮಾ, ನಮ್ಮ ಶಿವ್ ಅವರ ತುಂಬಾ ಇಷ್ಟವಾದಂತ ಪ್ಲೇಯರು ಪೂರ್ಣಿಮಾ ಅಂದ್ರೆ ಶೃಂಗೇರಿ ಸಂಗೀತ ಅವ್ರ ಟೀಮಲ್ಲಿ ಇದ್ದಂತ KSRTCಯಲ್ಲಿ ಮೆಕ್ಯಾನಿಕ್ ಆಗಿರುವಂತ ಪೂರ್ಣಿಮಾ ಅವ್ರ ಟೀಮ್ ಇಂದ ಕರೆಸ್ಬೇಕಾಗಿತ್ತು. ಈಗ ಪೂರ್ಣಿಮಾ ಅವ್ರು ಬಂದು ಮೊದಲಿಗೆ ಯಾರನ್ನ ಕರೆದ್ರು ಅಂತಂದ್ರೆ ಇದಾಯ್ತಲ್ವಾ ಸರ್? ಇವಾಗ ಅದು ಎಲ್ಲ ಮುಗೀತು. ಇವಾಗೆಲ್ಲ ನೀವು ಹೇಳಿದ್ದೆಲ್ಲ ಚೆನ್ನಾಗಿದೆ. ಇಲ್ಲಿ ನಾನು ಏನ್ ಹೇಳೋ ಕೊಟ್ಟಿರೋದು ಲಾಸ್ಟ್ ಫೈನಲ್ ಟಚ್ ಅಪ್ ಅಂತ ಅಂದ್ರೆ ಸರ್, ಇಲ್ಲಿ ಒಟ್ನಲ್ಲಿ ಇವತ್ತಿನ ಎಪಿಸೋಡು ಅದ್ಭುತವಾಗಿತ್ತು, ಬಹಳ ಅದ್ಭುತವಾಗಿತ್ತು ಕಳೆದ ಎಪಿಸೋಡ್ಗಳಿಗಿಂತ ಅಂತ ಏನೇ ಅನ್ಕೊಂಡ್ರು ಕೂಡ, ನಾವು ಏನೇ ಹೇಳಿದ್ರು ಕೂಡ, ಬೇರೆಯವರು ಎಷ್ಟೇ ಹೇಳಿದ್ರು, ಆದ್ರೆ ಇಲ್ಲಿ ಒಬ್ಬ ಹೇಮಲತೆಗೆ ನಿಜವಾಗ್ಲೂನು ಅವರಿಗೆ ಒಂದು ಏನು ತುಂಬಾ ನಷ್ಟ ಆಯ್ತು. ಒಂದ್ ರೀತಿ ಅವರು ಏನೋ ಒಂದ್ ರೀತಿ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಎಲ್ಲಾರು ಒಂಥರ ನಿಮ್ ಮಾತು ಸರಿಯಾಗಿ, ನಿಮ್ ನಿರ್ಧಾರಗಳು ಸರಿಯಾಗಿ ಹೇಳಿ ಅಂತಂದಾಗ ಪಾಪ ಆಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಾನೆ ನಾ ಇಲ್ಲಿಂದ ಕ್ವಿಟ್ ಆಗ್ಬಿಡ್ತೀನಿ ಅಂತ. ಹೌದು, ಒಂದು ಅವಳಿಗೆ ಇವತ್ತು ಒಂದು ನೋವಾಯ್ತು. ಅದೇ ರೀತಿ ಇನ್ನೊಂದು ಮುಳುವಾಗಿದ್ದ ಯಾರಿಗೆ ಅಂತಂದ್ರೆ ನಮ್ಮ ಕುಮಾರಿ ಅವರಿಗೆ. ನಿಜವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ಕುಮಾರಿಗೆ ಯಾವುದೇ ರೀತಿ ಎಫೆಕ್ಟ್ ಆಗದೆ ಇರ್ಲಿ ಅಂತ ನಾವು ಕೂಡ ಬಯಸ್ತೀವಿ. ನೋಡುಗರು ಕೂಡ ಸಪೋರ್ಟ್ ಮಾಡಿ. ಅಂದ್ರೆ ಕುಮಾರಿಗೋಸ್ಕರ ಯಾರು ನಮ್ಮ ಹೇಮಲತಾ ಅವರು ತಮ್ಮ ಬಿಗ್ ಬಾಸ್ ಜೀವನವನ್ನೇ ತ್ಯಾಗ ಮಾಡ್ದಂಗೆ ಹೋದಂಗಾಯ್ತು. ಇಷ್ಟೊತ್ತವರು ಕೂಡ ನಮ್ಮ ಬಿಗ್ ಬಾಸ್ ನ ಅಗ್ನಿ ಪರೀಕ್ಷೆ ಮತ್ತೆ ಬಿಗ್ ಬಾಸ್ ನ ಪ್ರತಿಯೊಂದು ಕಂಟೆಂಟ್ ನ ಇದೇ ರೀತಿ ನಾವು ನಿಮ್ಗೆ ತಲುಪಿಸ್ತಾ ಇರ್ತೀವಿ. ನೋಡ್ತಾ ಇರೋ ನಿಮ್ಗೆಲ್ಲರೂ ಕೂಡ ಧನ್ಯವಾದ. ನಮಸ್ಕಾರ.